ಹೇ ಸುಂದರಿ, ನಿಮ್ಮ ವೇದದ ಮಾತು ಹಾಗಿರಲಿ. ನಿಮ್ಮ ಗುರುಗಳಾದ ಶುಕ್ರಾಚಾರ್ಯರ ವೇದದ ಮಾತು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಸುಂದರಿ, ಈ ಲೋಕದಲ್ಲಿನ ಪುಣ್ಯ ಸಾಧನವೇ ಎನ್ನಗೆ ಬೇಕಾಗಿಲ್ಲ ಮತ್ತು ಪರಲೋಕದ ಸತ್ತತಿ ಸಂಪತ್ತಿನ ಚಿಂತೆಯನ್ನು ಗೊತ್ತಿಲ್ಲ. ಎಲೆ ನಾರೇ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಯಾವ ಪಾಪಗಳು ಹೇಗೆ ದಹಿಸುವವೋ ಅದರಂತೆ ನಿನ್ನ ಸ್ಮರಿಸಿದ ಮಾತ್ರವೇ ಎನ್ನ ಪಾಪಗಳು ಸುಟ್ಟು ಹೋಗುತ್ತವೆ. ಎಲೆ ನಾರಿ, ಎಂದಿಗೆ ನಿನ್ನ ಸ್ವರ್ಗ ಪದವಿ ದೊರಕಿದಂತಾಯಿತು ನಾರಿ. ಮಲ್ಲಿಗೆ ಹೂವಿನ ಮಂಚದ ಮೇಲೆ ಎನ್ನ ಕೂಡುವಂತೆ ಒಂದು ಸಾರಿ. ಎಲೆ ಸುಂದರಿ, ಇನ್ನೊಂದು ಗಾಯಕ ಸಣ್ಣಕಣ್ಣ ಪರರ ಸೇವೆಯಲ್ಲಿ ಯಾತಕ್ಕಾಗಿ ಹಿಟ್ಟಿರುವರಂತ ಹೇಳಿದ. ಹೌದು ಸುಂದರಿ, ನೀರು ಬರುವರು. ಎಲೆ ಸುಂದರಿ, ಕಷ್ಟ ಕಾಲದಲ್ಲಿ ಯಾರಾದರೂ ಹೇಗಾದರೂ ಬಿಡಬಹುದೇ ಸುಂದರಿ? ಎಲೆ ನಾರಿ, ಏನು ಬಿಟ್ಟಿರುವರೆಲ್ಲ ಹೋಗದೆ. ಎಲೆ ಸುಂದರಿ, ಏನು ಬಿಟ್ಟಿರುವರೆಲ್ಲ ಹೋಗದೆ. ಎಲೆ ಸುಂದರಿ, ಹೆಂಡರು ಗಂಡರನ್ನು ಬಿಡಬಹುದೇ, ಗಂಡರು ಹೆಂಡರನ್ನು ಬಿಡಬಹುದೇ? ಎಲೆ ಸುಂದರಿ, ಪತಿಗಳು ನನ್ನನ್ನು ಬಿಟ್ಟಿರುವರೆಂದು ಯಾರು ಹೇಳಿರುವರು? ಈಗ ಎಲ್ಲಿರುವರು ಸುಂದರಿ? ನನ್ನ ಹಿಂದೆ ಇರುವರು. ಎಲೆ ಸುಂದರಿ, ಏನಿಲ್ಲ ಪ್ರಾಣವನ್ನು ನಮಗೆ ಅವರಿಗೆ ಸಂಬಂಧ ಬೇಕಾದಾಗ ಅವರು ಅಲ್ಲಿಂದಲೇ ನಿನ್ನನ್ನು ಅಪ್ಪಿಕೊಳ್ಳುವರ? ಸುಂದರಿ, ಯಾವಾಗಲೂ ಹೆಂಡರಿಯಿಂದ ಇರುವರೇ ಗಂಡರು? ಸುಂದರಿ, ಹಲವರೇ ಅವರವರ ಕೆಲಸಕ್ಕೆ ಅವರು ಹೋಗುವರು. ನಿನ್ನಂತ ದುರ್ಮಾರ್ಗರು ಇರುವರೆಂದು ಅವರಿಗೆ ತಿಳಿಯದೆ ಎಂದಿನ ತೊಟ್ಟಿಯನ್ನು ಕೊಯ್ಯುವುದಕ್ಕೆ ನಿನ್ನೆ ಯಾತಕ್ಕೆ ಬಿಟ್ಟರು ಸುಂದರಿ? ಹಲವರೇ, ನನ್ನ ಪತಿಗಳ ಪರಾಕ್ರಮವು ನೀನೇನು ಬಲ್ಲೆ? ನನ್ನ ಪರಾಕ್ರಮ ನೀನೇನು ಬಲ್ಲೆ ಸುಂದರಿ? ಪತಿಗಳು ಸಿಂಹರಾಜರು, ಸುಂದರಿ ನೇಮ ಸಿಂಗರಿಕರು. ಇವಳಾಡುವ ನುಡಿಯನ್ನು ಕೇಳಿದೆಯಾ? ಇವಳ ಪತಿಗಳು ಸಿಂಹರಂತೆ, ನಾನು ಸಿಂಗರಿಕರಂತೆ. ಸಲ್ಲದ ನುಡಿಗಳು ಬೇಡದಾರಾದರೂ ನುಡಿದಿದ್ದರೆ ಅವರ ನಂಸದ ಬಡಿದು ಪಿಚಾಚಿಗಳ ತಂಡಕ್ಕೆ ಬಂದಿಯಾಗಿ ಉಣಬಡಿಸುತ್ತಿದ್ದೆ. ಎಲೆ ವಯ್ಯಾರಿ, ಅಂದರೆ ನಿನ್ನನ್ನು ತಯಾರು ಮಾಡುವ ನಾನು ಎಷ್ಟು ಸೈರಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿ ಮಾತ್ರ ಬಿಡಲಿಲ್ಲ. ಎಷ್ಟು ಹೇಳಿದ್ರು ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಸುಂದರಿ, ತಟ್ಟನೆ ನಿನ್ನೊಮ್ಮೆ ಏಕಾಂತ ಮಂದಿರಕ್ಕೆ ಎತ್ತಿಕೊಂಡು ಒಯ್ದು ಎನ್ನ ಚಿತ್ತಕ್ಕೆ ಬಂದಂತೆ ನಿನ್ನ ಮುತ್ತಿನಂತಿರುವ ಚಿತ್ತಾರದ ಸೀರೆಯನ್ನು ಕತ್ತರಿಸುವುದು ನೋಡುವ ಬರೀ ನನ್ನ ಬಂಗಾರದವರೆಗಿದೆ. ಸುಂದರಿ, ಕಷ್ಟ ಎಲೈ ಕಾಮಿನಿ, ದುರ್ಮಾರ್ಗ, ಎಲೈ ನಾರಿ, ನನ್ನ ಪತಿಗಳಾದ ಗಂಧರ್ವರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ಸುಂದರಿ, ಸುಮ್ಮನೆ ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ. ಬೇಡ ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ನಾರಿ
ಮಟನ ಕಠಾರಿ ಕಾಮಾತುರದಿಂದ ಕರಗಿ ಸೊರಗಿ ನಾನು ಎಷ್ಟು ಬೇಡಿಕೊಂಡರು ಎನ್ನ ಮೇಲೆ ಅಂತಃಕರಣ ಹುಟ್ಟಲಿಲ್ಲ, ನಿನ್ನ ಕೆಟ್ಟ ಗುಣಗಳನ್ನು ಮಾತ್ರ ಬಿಡಲಿಲ್ಲ. ಅದನ್ನು ನೀನು ಕೆಟ್ಟ ಗುಣಗಳನ್ನು ಬಿಡು. ಸೊಲ್ಲಿಗೆ ಎನ್ನ ವಲ್ಲಭರು ಬಲ್ಲದರಲ್ಲಿ ಹೇಳುವಿಯಲ್ಲ, ಅವರನ್ನೆಳೆದು ತಂದು ನಿನ್ನ ಕಣ್ಣ ಮುಂದೆ ಎಡಮುಡಿಯನ್ನು ಕಟ್ಟಿ ನಿನ್ನೊಡನೆ ಮಗನ ಕದವನೆಸಗುವೆನು ರೂಪಾವತಿ, ಎನ್ನ ಕೂಡಿದರೆ ನೀನಾಗುವ ಭಾಗ್ಯವತಿ. ಎಲ್ಲೋ ಹಲವನೇ, ಹೇ ಸುಂದರಿ, ಎಲ್ಲೋ ಭ್ರಷ್ಟನೇ, ಕಾಮ ಪಿತ್ತ ನೆಟ್ಟಿಗೇರಿ ಹುಚ್ಚನಂತೆ ಮಾತನಾಡಬೇಡ. ಹೇ ಸುಂದರಿ, ಎಲ್ಲೋ ಹಲವನೇ, ಏನು ಮಾತನಾಡ್ತಿರುವೆ? ಯುದ್ಧ ಮಾತನ್ನೇ ಹೇಳ್ತಿರೋನು. ಹೇ ರಮಣಿ, ಎನ್ನ ಪತಿಗಳು ಬಂದರೆ ನಿನ್ನ ಪ್ರಾಣ ಒಂದು ಕ್ಷಣ ಮಾತ್ರ ಹೇಳುವುದಿಲ್ಲ. ಎಲ್ಲೋ ಹಲವನೇ, ವ್ಯರ್ಥವಾದ ಮಾತುಗಳನ್ನಾಡಿದರೆ ಹೋದ ಯೌವನ ಮತ್ತೆ ಬರುವುದಿಲ್ಲ ಸುಂದರಿ. ಎಲ್ಲೋ ಹಲವನೇ, ಹೇ ಕಾಮಿನಿ, ಎಂದಕ್ಕೆ ದಶಕಂಠ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ದಶಕಂಠ ರಾವಣನಿಗೆ 10 ತಲೆ 10 ಆಲೋಚನೆ, ಎಣ್ಣೆಗೆ ಒಂದೇ ತಲೆ, ನಿನ್ನ ಮೇಲೆ ಆಲೋಚನೆ ಸುಂದರಿ. 10 ತಲೆ ಇರುವ ರಾವಣನ ಹೋದ ಮೇಲೆ 1 ತಲೆ ಇರುವ ನೀನ್ ಯಾವ ಲೆಕ್ಕ? ಹೇ ಸುಂದರಿ, ಎಲ್ಲೋ ಹಲವನೇ, ಆ ಕೇಡನ್ನು ಧಿಕ್ಕರಿಸಿ ನಿನ್ನನ್ನು ಕೂಡಿ ಎಣ್ಣೆಗಿಂತ ಮಿಗಿಲಾದ ರೂಪಾವತಿಯ ಮಗನನ್ನು ನೋಡಿಸುವನು ಸುಂದರಿ. ಭ್ರಷ್ಟ, ಹೇ ರಮಣಿ, ಎಲ್ಲೋ ಹಲವನೇ, ಹೇ ಕಾಮಿನಿ, ಮೊದಲು ನೀನೇ ನನಗೆ ಬೇಕಿಲ್ಲ, ನಿನ್ನ ಮಗ ತಗದ ನಾನೇನ ಮಾಡಲು ಮೂರ್ಖ. ಸುಮ್ಮನೆ ನನ್ನ ಹಾಸ್ಯದ ಬಿಟ್ಟಿಲ್ಲಿಂದ ಓಲ್ಟೋಗಿ ಭ್ರಷ್ಟ ಅಂತ ಹೇಳ್ತಾರ ಪಾಪಿಷ್ಟ. ಆ ಹೇ ಜರಜಾಚಿ, ಬಿಡಿ ನುಡಿ ನುಡಿಯುವುದು ಒಳಿತಲ್ಲ, ಇದಕ್ಕೊಂದು ಸಾದೃಶ್ಯಮ ಬೇಳುತ್ತೀನಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅರಸಿಕ ಜನ ಸಂಭಾಷಣಂತೂ ರಸಿಕ ಜನ ವರ್ತುಕಲಹಂ ಲಂಬ ಕುಚಸ್ತ್ರೀ ಆಲಿಂಗನಂ ಲಿಂಬ ಕುಚಸ್ತ್ರೀ ಪಾದಾತ್ರ ಉತ್ತಮಂ. ಹಾಗೆ ಸುಂದರಿ, ಇದರ ತಾತ್ಪರ್ಯವೇನೆಂದರೆ, ಏನು? ಮೂರ್ಖ ಜನರ ಕೂಡ ಮಾತನಾಡುವುದಕ್ಕಿಂತಲೂ ಉತ್ತಮರನ್ನು ತೊಡಗಿ ಜಗಳ ಮಾಡುವುದೇ ಲೇಸೋ. ಲೇ ಸುಂದರಿ, ನಿನ್ನ ತರಂಗಗಳಲ್ಲಿ ಧರಿಸಿದ ಇಂದಿರ ಬಲೆಯೋ, ನಿನ್ನ ತರಂಗಗಳಿಗೆ ಮೀರಿದ ಕುಚಗಳಿಲ್ಲ ಸ್ತ್ರೀಯರನ್ನು ಆಲಿಂಗನ ಮಾಡುವುದಕ್ಕಿಂತಲೂ ಲಿಂಬೆ ಹಣ್ಣಿನಷ್ಟು ಕುಚಗಳುಳ್ಳ ಸ್ತ್ರೀಯರನ್ನು ಪಾದದಿಂದ ಒಡಿಸಿಕೊಳ್ಳುವುದೇ ಲೇಸೆಂದು ನೀತಿ ಧರ್ಮಶಾಸ್ತ್ರವಿರುವುದು. ಅಲೇ ಕಾಮಿನಿ, ನಿನ್ನ ಬಿಡಿದು ಏಕಾಂತ ಮಂದಿರಕ್ಕೆ ಒಯ್ಯುವನು, ಎಣ್ಣೆಗೆ ಅಡ್ಡ ಬರುವ ಕಡ್ಡ ಪ್ರಾಣಿಗಳ ದಾರಿ ನಾರಿ ಇರಿಸುವನು ಅವರನ್ನು ಯಮನಾಲಯದ ದಾರಿ. ಓ ದುರ್ಮಾರ್ಗ ಕೃಷ್ಣ ಕಾನಾಂದ, ಓ ದುರ್ಮಾರ್ಗ ಕೃಷ್ಣ ಕಾನಾಂದ. ಅವರಿವರ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ? ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಕಷ್ಟ. ಪರಮ ಪಾಪಿಷ್ಟ. ಎಲೆ ನಾರಿ, ಬಾರಿ ಬಾರಿ ಬೇಡಿಕೊಂಡರು ಎಣ್ಣೆಗೆ ನೀತಿಯ ಮೇಳ ಬರುವೆಯಾ? ಸಹಜವಾಗಿ. ಆದರೆ ಹೇಳುತ್ತೀನಿ ಕೇಳು. ಚೆನ್ನಾಗಿ ಹೇಳು. ಒಬ್ಬ ನಾರಿಯ ಸಂಘ ಮಾಡಬೇಕಾದರೆ ಉತ್ತಮ ಸುಂದರಿಯನ್ನು ಸೇರಬೇಕಂತೆ. ಒಬ್ಬರ ಆಶ್ರಯ ಮಾಡಬೇಕಾದರೆ ಅರಸನನ್ನಾಗಲಿ ಅಥವಾ ಮುನಿಯನ್ನಾಗಲಿ ಮಾಡಬೇಕಂತೆ. ಅಲೇ ಸುಂದರಿ, ಎಲ್ಲೋ ಹಗಮನಿ ಸ್ಥಳ ಬಿಟ್ಟು ಸ್ಥಳ ಹುಡುಕುವನೆಂಬುವನು ದೊಡ್ಡ ಬೆಟ್ಟ ಸೇರಬೇಕಂತೆ, ಇಲ್ಲವೇ ಪಟ್ಟಣವನ್ನು ಸೇರಬೇಕಂತೆ. ಇದು ನೀತಿವಂತರ ಮಾತಲ್ಲವೇ? ಅಲೇ ಸುಂದರಿ, ಬಲಿಪಲಿಗಳ ಈ ಸಾರಥಿ ಇನ್ಯಾತಕ್ಕೆ ತಡ? ಆ ಲಕ್ಷ್ಮಂ ಅಮೃತಮಂ ವಿಷಮನ್ನ ಹಾಗೆ
ಕೈಯಲ್ಲಿ ಸಿಕ್ಕ ನಾರಿಯನ್ನು ಬಿಡುವನುಂಟೆ ಇವಳಾಡುವ ಮಾತುಗಳೆಲ್ಲ ಬರೀ ಗಂಟೆ ಅವಳನ್ನು ಮಾಡುವನು ಏಕಾಂತದ ಗಂಟೆ ಇದಕ್ಕೆ ಅರ್ಥ ಬಂದವರಿಗೆ ಹಲೋ ಭ್ರಷ್ಟ, ಸುಂದರಿ ಹಲೋ ಹಲಮನೆ, ಹಲೈ ಕಾಮಿನಿ, ಹಲೋ ಧರ್ಮಾರ್ಥ, ಹಲೈ ನಾರಿ, ಹಲೋ ಪಾಪಿಷ್ಠ, ಹಲೈ ಚಂದ್ರ, ಹಲೋ ನೀಚಾತ್ಮ, ಹಲೇ ನಾರಿ ಎನ್ನಿನಿಂದ ವಿಶ್ವವಿಂದ ನಮಲಿಂದ ಹಿಂದಕ್ಕೆ ಗುರುಪತಿಯ ದಾರಿಯನ್ನು ಬಯಸಿ ಚಂದನು ಭವಿಷ್ಯಕ್ಕೆ ಕುಂದುಗಳನ್ನು ತಂದುಕೊಂಡನು. ಅದರಂತೆ ನೀನು ನನ್ನನ್ನು ಬಯಸಿ ಕೆಟ್ಟು ಹೋಗಬೇಡ, ನಿನ್ನ ಪ್ರಾಣವನ್ನು ಕಳೆದುಕೊಳ್ಳ ಹೋಗಬೇಡ. ನಾನು ಎಷ್ಟು ವಿಧವನ್ನ ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ನಾನು ಎಷ್ಟು ವಿಧ ಹೇಳಿದರೂ ನಿನ್ನ ಕೆಟ್ಟ ಬುದ್ಧಿ ಮಾತ್ರ ಬಿಡಲಿಲ್ಲ. ನನ್ನ ಪತಿಗಳು ಎಲ್ಲಿರುವರು ಎಂದು ಕೇಳಲಿಲ್ಲ. ಹೌದು ಸುಂದರಿ, ಎಲ್ಲ ದುರ್ಮಾರ್ಗ, ಕಾಮಿನಿ, ಎಲ್ಲಿ ಸುಂದರಿ, ಎಲ್ಲಿ ಸುಂದರಿ? ಅಲ್ಲಪ್ಪ ನಿನ್ನ ಅರ್ಬಿಟ್ಟು ಕಾಯಂ ಆರಿ ಹೋದಂಗಿರ್ತಾಳೆ. ಅಪ್ಪ ಸಾರಥಿ, ಅಮ್ಮ ಜನನೇ ಕೈಯಿಂದ ಪಾರಾಗಿ ಬಂದೆವು. ಈಗ ನನ್ನ ಮುಂದನಾದ ಭೀಮಸೇನನು ಹೇಗೆ ಮಾಡ್ತೀನಿ? ಇನ್ನೇನ್ ಮಾಡ್ತಿರ್ತಾನಮ್ಮ, ಬಂಡಿ ತುಂಬ ಅನ್ನ ಉಂಡು ಗರ್ರಕ್ಕೆ ಹೊಡಿತಿರ್ತಾನ. ಓಹೋ, ಯುದ್ಧ ಮಾಡುತ್ತಿದ್ದಾನೆ. ಹಾ, ಎಬಿಸು ನೋಡಪ್ಪ ಸಾರಥಿ. ನಿಮಿಷದಂತಾಗಲಿ ಮಾತೆಯ. ನಾಥ, ನಾನು ನಿನ್ನ ಸತ್ಯ ಶೈಲೇಂದ್ರಿಯು. ನಾನು ನಿನ್ನ ಸತ್ಯ ಶೈಲೇಂದ್ರಿಯು. ಅಂತ ಸಮಯ ಬಂದಿರೋದು, ಅದಕ್ಕಾಗಿ ಬಂದಿರೋದು. ನನ್ನ ಕಷ್ಟ ಏನೆಂದು ಹೇಳಲಿ ಪ್ರಿಯ? ಯಾರ ಮುಂದೆ ಹೇಳಬೇಕು? ಅವರ ಕೈಯಲ್ಲಿ ಆಗುದಿಲ್ಲ. ನೀನೇ ಭಗವಂತನಲ್ಲ, ಅದಕ್ಕಾಗಿ ಬಂದಿರೋನು. ಮತ್ತೇನು ಬೇಕಾಗಿರೋದು? ನಿದ್ದೆ ಮಾಡುವೆಯ? ನಾಥ, ನಿದ್ದೆ ಮಾಡುವ ಸಮಯವಲ್ಲ. ಅಲ್ಲವಾ ಒಣಕೆ ತಂದು ಹಿಂದೆ ಮಾತ ಒಣಕೆ ಬಲವಾಗಿ ನನ್ನ ಕಷ್ಟ ಏನೆಂದು ಹೇಳಲಿ? ಅದಾವ ಕಷ್ಟ ಸುಂದರಿ, ಹೇಳಲಿ.
ಏನಪ್ಪಯ್ಯ? ನಿನಗೆ ನಾನೊಬ್ಬನೇ ಗಂಡನೇ ಹೇಗೆ? ಅವರ ಕೈಲಿ ಆಗುದಿಲ್ಲ, ನಿನಗೆ ನಾಲ್ವರು ನಿನ್ನ ಗಂಡರಿಲ್ಲವೇ? ಕೈಲಿ ಆಗುದಿಲ್ಲಪ್ಪಯ್ಯ. ಕೀಚಕನನ್ನು ಕೊಲ್ಲಲಿಕ್ಕೆ ನಾನೇನು ಸಾಧ್ಯವೇ ಹೇಗೆ? ಅದೇ ಮೋಹನಾಗಿ ಮೋಹನಾಗ ಕಕ್ಕನ ಕಾಲ್ಗತಿಯಿಂದ ಒಂದು ವೇಳೆ ಎಲ್ಲ ಪ್ರಾಣ ತೆಗೆದರೆ ಯಾವ ರೀತಿಯಿಂದಾದರೂ ಎನ್ನ ಕೊಲ್ಲಿಸಬೇಕೆಂದಿರುವ ಇಷ್ಟ ನಿನ್ನಲ್ಲಿ ಇದ್ದಂತೆ ಬರುತ್ತದೆ. ಅದೇ ಇಲ್ಲಪ್ಪಯ್ಯ. ನಾಥ, ಎಂಥ ಕೆಲಸ ಮಾಡಿದೆ ಅಹೇ ಮೋಹನಾಗಿ. ಹಿಂದಕ್ಕೆ ಗೌರವನ ಅರಗನ ಮನೆಯಲ್ಲಿಟ್ಟು ಅಗ್ನಿಯ ಮಚ್ಚಿದ ಕಾಲದಲ್ಲಿಯೇ ಸಾಯಬೇಕಿತ್ತು. ಕೈ ಕಾಲುಗಳನ್ನು ಕಟ್ಟಿ ಮುಡವಿನ ಕೆಡವಿದಾಗಲೇ ಮೋಹನಾಗಿ ಇಷ್ಟು ಕಠೋರ ಕಷ್ಟಗಳೆಲ್ಲ ಬಯಲಾದವು. ಗೌರವನು ಯಾವ ರೀತಿಯಿಂದ ಉಪಾಯ ಮಾಡಿದನೋ ಅದೇ ರೀತಿಯನ್ನು ಕೊಲ್ಲಿಸಬೇಕೆಂದಿರುವೆಯ ಸುಂದರಿ. ದೇವರೇ ಗತಿ ಎಂದು ಪರರ ಸೇವೆ ಮಾಡಿ ಕಾಲ ಕಳೆಯುತ್ತಿರುವಾಗ ಕೀಚಕನ ಕೊಲ್ಲಿಯನ್ನು ಬಂದು ನಂಬಿಡಿಸಂದರೆ ಏನು ಮಾಡಲಿ? ಧರ್ಮಜನು ಎಂದೋ ಆಕ್ರೋಶದಿಂದ ಗದೆಯನ್ನು ಕೊಡಬಾರದೆಂದು ಆ ಗದೆಯನ್ನು ಕೈಯಲ್ಲಿದ್ದರೆ ಕೈಲಾದ ಮಟ್ಟಿಗೆ ಹೋರಾಡುತ್ತದೆ. ಏನೂ ಇಲ್ಲದೆ ಬರಿಗೈಯಿಂದ ಕೀಚಕನಲ್ಲಿಗೆ ಹೋಗಿ ಎನ್ನ ಕೊಲ್ಲಿಸಬೇಕೆಂದಿರುವೆಯ ನಾರಿ ಆಡದರು ಈ ಸುತ್ತಿಯನ್ನು. ಚೆನ್ನಯ ಪ್ರೇಮದ ಪತಿಯೇ ಮೂರುಗಂಡ್ರು ತಿಪ್ಪೇಸ್ವಾಮಿಯವರು ಕಷ್ಟ ನಿಷ್ಠೂರಕ್ಕೆ ನಾನು ಉಳಿದ ನಾಲ್ವರು ನಾನು ವಿನೋದ ಕಂಡನು, ಅವರು ಮರಿಯಾಗಿ ಸಂಪಾದಿಸುವ ಕಂಡರು. ಸುಂದರಿ, ಅಣ್ಣ ತಮ್ಮಂದಿರ ವಿಷಯ ಹಾಗಲ್ಲ. ನಾಲ್ವರು 4 ಭಾಗ ಹೋಗಲಾಗಿ ನಾನೊಂದು ಭಾಗ ಮರ್ಯಾದೆ ಹೋಗಲೇ ನನ್ನ ಹೆಣ್ಣಿನ ಮಾತಿಗೆ ಮುರುಳಾಗಿ ಕೀಚಕನ ತಡವಿ ಸಾಯುವವನಲ್ಲ. ಏನು ಮಾತನಾಡಿದ ದ್ರೌಪದಿ? ನನ್ನಲ್ಲಿ ಬಂದು ಮತ್ತಾರ ಮುಂದೆ ಹೋರಾಡಬೇಕು. 4 ಗಂಡನವರಲ್ಲವೇ? ಆ ಕೀಚಕನು ನನ್ನನ್ನು ಬಯಸುವನೆಂದು ಹೇಳಿದೆ.
ನನ್ನಿಂದ ಆಗದು ಕಾಂತೆ. ಕಾಂತೆ ನಕಲ ಸಹ ದೇವಾದಿಗಳಿಗಾದರೂ ಈ ವಾರ್ತೆಯನ್ನು ತಿಳಿಸೋ, ಅವರಿಂದಲಾದರೂ ಈ ಕೀಚಕನನ್ನು ಕೊಲ್ಲಿಸೋ. ಹೇ ಮೋಹನಾಗಿ ಪ್ರಿಯಂಬಕನಂತಮುಂದರ ಪಾರ್ಥನಿಗೆ ಈ ಸಂಗತಿಯನ್ನು ತಿಳಿಸೋ. ನಿನ್ನ ಮರ್ಯಾದೆಯ ಉಳಿಸಿಕೋ ದ್ರೌಪದಿ. ಎನ್ನಲ್ಲಿ ಬಂದು ಯಾತಕ್ಕೆ ಗೋಳಾಡುತ್ತಿ? ಕಾಂತೆ ಕೀಚಕನನ್ನು ಕೊಲ್ಲೋದಿಲ್ಲವೇ? ಕೊಲ್ಲೋದಿಲ್ಲ ಕಾಂತೆ. ನೀನೆಂತ ಗಂಡನು? ನೀನೇನೆಂದರೂ ನನಗೆ ಸಿಟ್ಟು ಬರುವುದು ಕಾಂತೆ. ಕಾಂತೆ ಆಹಾ, ಇಂಥ ಬಡಿವಾರ ಎಂತಹ ಗಂಡನ ಹೆಂಡತಿ ಮಾತನೋ ಅದೇ ನೀನು ಕಣ್ಣಲ್ಲ ಶ್ರೇಷ್ಠ ಸುಂದರಿ. ಹೇ ಸುಂದರಿ, ಏನು ದತ್ತಬಂಧನವನ್ನು ಕಂಡಂತೆ ಮಾತನಾಡಿದರೆ ನನಗೇನು ಆವೇಶ ಬರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಾ? ಕಾಂತೆ, ನೀನು ಬಂದೇ ಅಲ್ಲ. ನಾನು ಗಂಡಸನ್ನು ನನಗೆಲ್ಲ ನನ್ನ ದೋಷವೇ ಇಲ್ಲ. ನನ್ನ ಬಳಿಗೆ ಗಂಡಸರು ಎಂದು ತಿಳಿದರೆ ಕೀಚಕನೆಂದೋರಾಗೆ ನೀನೆಂತ ಗಂಡನು? ನಾನು ಗಂಡಸ ಎಂದು ತಿಳಿದೆ ಐವರನ್ನು ನಾಲ್ವರನ್ನು ಮದುವೆ ಆಗಿ ನಾನಪ್ಪನು ಇರಲೆಂದು ಗಂಡನೆಂದೇ ಮದುವೆಯಾಗಿರುವೆ. ಮತ್ತೆ ಈಗ ಒಂದು ಗಂಡಸೆ ಎಂದು ಕೇಳುತ್ತೇನೆ. ಆಗ ನೀನಂತ ಏನು? ನಿಮ್ಮಂತ ಕೈಲಾಗದ ಷಂಡರು ಇದ್ದು ಭೂಮಂಡಲೇಶ್ವರಿಗೆ ಭೂಮಂಡಲವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡು ಕುಳಿತುಕೊಳ್ಳಿರಿ. ಸುಂದರಿ, ಆತ ಈಗ ನನ್ನ ಕರದಲ್ಲಿರುವ ಫಲಗಳನ್ನು ನಿನ್ನ ಕರದಲ್ಲಿ ಧರಿಸಿಕೊ. ಕಾಕ ನಿನ್ನಂತ ಕೈಲಾಗದ ಗಂಡರ ಕೂಡ ಬಾಳೆ ಮಾಡೋದಕ್ಕಿಂತ ಯಾವ ಹಾಳು ಗಾಳಿ ಬಿಟ್ಟು ಸಾಯುವುದೇ ಮೇಲು. ಅಪ್ಪ ಸಾರಥಿ, ಮಾತೆ ಎಂತ ಕೈಲಾಗದ ಗಂಡರ ಕೂಡ ಬಾಳೋದು ಮಾಡೋದಕ್ಕಿಂತ ಯಾವಾದ್ರೂ ಹಾಳು ಗಾಳಿ ಬಿಟ್ಟು ಸಾಯ ನೋಡಕ. ಇಲ್ಲೇ ಒಂದು ದೊಡ್ಡ ನೀರು ಬರೋದು ಬಾಮ ಹೋಗೋಣ. ಹೇ ಮೋಹನಾಂಗಿ, ನಿನ್ನ ಚಿಂತೆಯಂಬಿಡು ಪಂತಮಂತಡು. ನಾನೊಂದು ಮಾತು ಹೇಳಿದರು ಕೇಳು. ಆ ಮದ ನಿನ್ನ ಮನದ ಮದೆಯನ್ನು ಸಂತೈಸುವೆನು. ಬಯಲು ಆ ಮದಾಂಧನಾದ ಕೀಚಕನ ಪ್ರಾಚೀನ ಮುಗಿಸುತ್ತೇನೆ. ಈ ನುಡಿಯು ಸಟೆಯಲ್ಲ. ನಾಳಿನ ದಿನ ನೀಚನಾದ ಕೀಚಕನಿಗೆ ನಾಳಿನ ರಾತ್ರಿ ಗರುಡು ವಿಗ್ರಹಕ್ಕೆ ಬರುವುದೆಂದು ಆ ಮದಾಂಧನಿಗೆ ಸೂಚಿಸಿ. ಹೇ ಮೋಹನಾಂಗಿ, ಈ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಈ ನುಡಿಯು ಸಟೆಯಲ್ಲ. ಧರ್ಮರಾಯನ ಪಾದ ಸಾಕ್ಷಿಯಾಗಿ ತಪ್ಪುವುದಿಲ್ಲ. ಕಾಂತೆ, ಇವಾಗ ರೋಷ ಬಂದಿತ್ತೆ. ಬರಬೇಕಲ್ಲ ಕಾಂತೆ. ನಿಮ್ಮ ಗೋಳಾಡದೆ ನಿಮ್ಮ ಹೋರಾಟಗಳ ನಿನ್ನ ಷಂಡದಿಂದ ಎಲ್ಲಾದಕ್ಕೂ ರೋಷ ಬಂದಿರುವುದು. ಆತ ಕಾಂತೆ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ಆತ
ಅಬಾ ಬಾಬು ಏನ್ ಡ್ಯಾನ್ಸ್ ಅವ ಇದು ಬಿಜಾಪುರ ಡ್ಯಾನ್ಸ್ ನೋಡು ಭಾರಿ ಐತಿ. ಪ್ರಿಯಾ, ನಾನು ಈಗಲೇ ಕೈಚಕ್ರ ಮನೆಯಲ್ಲಿ ಹೋಗಿ ನಾಳೆಯ ರಾತ್ರಿ ನಿನ್ನ ಗರಡು ಮನೆಗೆ ಬರುವುದರಿಂದ ಹೇಳಬಲ್ಲೆನು. ಏನಂತ ಹೇಳಿದೆ? ನಾಳೆಯ ರಾತ್ರಿ ನಿನ್ನ ಗರಡು ಮನೆಗೆ ಬರುವುದರಿಂದ ಹೇಳಬಲ್ಲೆನು. ಓಹೋ, ಹಾಗಾದರೆ ಸುಳ್ಳು ಹೇಳಿ ಬರುವೆಯಾ? ಸುಳ್ಳು ಹೇಳಲೇಬೇಕಲ್ಲ. ಆಗಲಿ, ನಿನ್ನ ಇಷ್ಟೇ ಅಂತಲೇ ಆಗಲಿ. ನಾನಿನ್ನು ಹೋಗಿ ಬರದೆ ಹೋಗಿ ಬಾ ಸುಂದರಿ. ಅಲ್ಲವರೆಗೆ ಬರ್ಕೊಳ್ಳಿ. ಶಿಷ್ಯನಾಗಿರ್ತಕ್ಕಂಥ ವಿರೂಪಾಕ್ಷಿ ಅವರಿಗೆ ಆ ಭಗವಂತನು ಅವನಲ್ಲಿರ್ತಕ್ಕಂಥ ಚಟಾದಿಗಳೆಲ್ಲ ದೂರ ಮಾಡಂತೇಳಿ ಆ ಶಾಂಭವಿನ ನಾನು ಕೋರಿಕೊಳ್ಳುತ್ತೇನೆ. ಬರ್ಲಿ ಜೋರಾದ ಚಪ್ಪಾಳೆ. ಸಾರಥಿ ತಪ್ಪಿಸಿಕೊಂಡ ಹೋದ ಸ್ತ್ರೀಯರು ಹಾಗೂ ಅಲ್ಲಿ ಬರುವಂತೆ ಕಾಣುತ್ತಿರುವುದು. ಎಲ್ಲಿ ತಪ್ಪಿಸಿಕೊಂಡಿಲ್ಲ ಬರಲಿ ಸಾರಥಿ, ನೋಡಿಕೊಳ್ಳುವುದು ಬಹು ಜಾಗ್ರತೆ. ಒಳ್ಳೆ ಖುಷಿಯಾಗಿನ ಹೋಯ್ತ. ಕೀಚಕ ಮಹಾರಾಜ, ಮತ್ತೆ ಏನು? ನಿನಗೆ ನನ್ನ ಮೇಲೆ ಧ್ಯಾನವೇ? ಎಲೈ ಕೆಮ್ಮಣ್ಣಿನ ಕುರಿಮರಿಯಂತಿರುವ ಸುಂದರಿ ಚಿಗರಿ ಮರಿಯಂತೆ ಗಾಬರಿಯಾಗಿ ಹೋದೆಯಲ್ಲ, ಈಗ ಬಂದ ಕಾರಣವೇನು ನಾರಿ ಮದನ ಕಟ್ಟಾರಿ? ನಾನು ಓಡಿ ಹೋಗಲಿಲ್ಲ, ನೀನು ವಿಚಾರ ತಿಳಿದುಕೊಳ್ಳುವುದಕ್ಕೆ ಹೋಗಲು. ಏನು ಸುಂದರಿ? ಕೀಚಕ, ಹಾಗೆ ಸುಂದರಿ, ನಿನ್ನಂತ ಚೆಲುವಾದ ಪುರುಷನನ್ನು ಮರೆತಿರಲಾರದೆ ನಾನು ಓಡಿ ಬಂದೆನು. ನಾನು ಎಷ್ಟು ಬೇಡಿಕೊಂಡರು ಅಂತಃಕರಣ ಹುಟ್ಟದು, ಈಗ ಬಂದ ಕಾರಣವೇನು ಸುಂದರಿ? ನಿನ್ನಂತ ಚೆಲುವನನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಹಾಗೆ ಸುಂದರಿ, ಅಂತರಂಗದೊಳೊಂದು ಬಹಿರಂಗದೊಂದು ಮಾತನಾಡಿದರೆ ನನಗೆ ಅರ್ಥವಾಗದು ಸುಂದರಿ. ಅರ್ಥವಾಗದೆ ಹೌದು ಸುಂದರಿ. ಸ್ವಲ್ಪ ಅರ್ಥ ಮಾಡಿಕೊ. ಹೌದೇನು ಸುಂದರಿ? ಒಂದು ಹೆಣ್ಣು ಹೇತಕ್ಕಾಗಿ ಬಂದವಳೆಂದು ಅರ್ಥ ಮಾಡಿಕೊಂಡರೆ ಸಾಕು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಸುಂದರಿ, ಕೊಂಡ
ಹಚ್ಚಿಕೊಳ್ಳಬೇಡ. ಎಷ್ಟು ಮಾತ್ರಕ್ಕೆ ಹಚ್ಚಿಕೊಳ್ಳುವುದಿಲ್ಲ ಸುಂದರಿ. ತಿಳಿದ ಮಾತು ಹೇಳಿದೆ. ಅದೇ ಸುಂದರಿ, ನಾನು ನಿನ್ನ ಪರಾಕ್ರಮವನ್ನು ತಿಳಿದು ನಿನ್ನ ಬಳಿಯಲ್ಲಿ ಓಡೋಡಿ ಬಂದೆನು. ಹೌದೇನು ಸುಂದರಿ? ಮಹಾರಾಜ ಆ ಹೇ ರಾಜ್ಯವ ಲೋಚನೆ ಹೇ ಅಂತಃಕರಣ ಮಾನಸವಾಗಿ ನಿಂದು ಎನ್ನ ಮೇಲೆ ದಯಾ ತೋರಿದೆಯ. ಒಂದು ಗಳಿಗೆ ಎನ್ನನ್ನು ಕೂಡಿ ನೋಡು, ನಿನಗೆ ಸ್ವರ್ಗ ಪದವಿ ದೊರಕಿದಂತಾಗುವುದು. ಎಲೆ ನಾಡಿ, ಎಲೆ ಸುಂದರಿ, ನನ್ನನ್ನು ಕಾಮಬಾಧಕರಿಂದ ಕೊಲ್ಲಬೇಡ, ನನ್ನ ಜೀವ ರಕ್ಷಣೆಯನ್ನೇನು ನಿನಗೆ ಕೈ ಮುಗಿದು ಬೇಡಿಕೊಂಡುವ ಸಖಿ ಸುಭ್ರಾಂತಮುಖಿ. ಮಹಾರಾಜ ಈ ಚಂದ್ರ ನಾರಿಮಣಿ, ನಿನ್ನಂತ ಚಂದವ ಚಲುವನನ್ನು ಮರೆತು ನಾನು ಜೀವಿಸಲೇನು. ಈ ಮಾತು ಸತ್ಯದ ಸುಂದರಿ. ಸತ್ಯವೆಂದು ತಿಳಿದು ಎಲೆ ಸುಂದರಿ, ನನ್ನ ಮೇಲೆ ಸಂದೇಹ ಈ ಮಾತು ಎಲ್ಲಿಂದ ನಡೆಯುವ ಸುಂದರಿ? ನನ್ನ ಮನಸ್ಸಿನಿಂದ ನುಡಿತಿರುವುದು. ಹಾಗಾದರೆ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು ಸುಂದರಿ. ಸಂತೋಷವಾಗಲ್ಲವೇ ಹೇಳಲು? ನಾಮಿನಿ, ಹೇಳಲು ಅದೇನು ಚೆನ್ನಾಗಿ ಹೇಳು. ಕೊಟ್ಟ ಮಾತು ತಪ್ಪಬೇಡ ಸುಂದರಿ. ಖಂಡಿತವಾಗಿ ತಪ್ಪೋದಲ್ಲ. ಹೌದೇನು ಸುಂದರಿ? ಕೊಟ್ಟ ಮಾತು ತಪ್ಪೋದಲ್ಲ. ಮಾತು ಕೊಟ್ಟ ತಪ್ಪೋದಲ್ಲ. ನಿನಗಾಗೆ ನೀನು ನನಗಾಗಿ, ನಾನು ನಿನಗಾಗಿ ಸುಂದರಿ. ಅದಕ್ಕಾಗಿ ಬಂದವಲ್ಲ. ಹೌದೇನು ಸುಂದರಿ? ಆ ಬ್ರಹ್ಮನೇ ಕೂಡಿಸಿರುವನು ಸುಂದರಿ. ನನ್ನೆಲ್ಲ ಕೊಂಪೆ ಕುಂತಿರುವುದು. ಹೌದೇನು ಸುಂದರಿ? ಕೊಂಪೆಯ ಮಾತು ಕೇಳಿ ಕೆಟ್ಟದೇನು. ಕೊಟ್ಟ ಮಾತು ತಪ್ಪಬೇಡ ಸುಂದರಿ. ಕೊಟ್ಟ ಮಾತು ಹಣ್ಣಿನಲ್ಲಿ ಎಷ್ಟು ವಿಧವಾಗಿರುವುದು ಸುಂದರಿ? ಹಾಲಿನಲ್ಲಿ ಹೌದು ಸುಂದರಿ, ಬರೀ ಜಾಸ್ತಿ ಆಗಿರುವುದೇ ಸುಂದರಿ. ಹಾಲಿನಲ್ಲಿ ಇರುವುದಿಲ್ಲವೇ? ಏನು ಸುಂದರಿ? ಹಾಲಿನಲ್ಲಿ ಇರುವುದಿಲ್ಲವೇ? ಹಾಗೆ ಇರುವುದು ಸುಂದರಿ. ದ್ರಾಕ್ಷಿ ಹಣ್ಣ ಬಾ ಕಾಣು ಸರ್ಗವೇ ನೀನು. ಸರ್ಗವೇ ಮೂರೇನು. ಅದೇ ಸುಂದರಿ, ಆತ ನಾನು ನೀನು ಕೂಡುವುದಕ್ಕೆ 3 ಗೇಣಲ್ಲ ಸುಂದರಿ, ಒಂದೇ ಗೇಣು ಆಗುವುದು ಸುಂದರಿ. ಮುಂದೆ ಹೇಳು. ಹೌದು ಸುಂದರಿ. ಕೊಟ್ಟ ಮಾತು ತಪ್ಪಬೇಡ ಸುಂದರಿ. ಕೊಟ್ಟ ಮಾತು
ಸುಖ ನಿಮಗೆ ಸಿಗುತ್ತಲ್ರಿ ಆಯ್ತು ಸುಂದರಿ. ನಾಳೆ ರಾತ್ರಿ ನಿನ್ನ ಕರಡ ಮನೆಗೆ ಬರುವನು. ಹೌದೇನು ಸುಂದರಿ? ನಾನಿನ್ನು ಹೋಗಿ ಬರಲೇ. ಅಹೇ ಸುಂದರಿ, ಕೀಚಕ ಇನ್ನು ಸಂತೋಷವಾಗುವಂತೆ ಇಂದು ಒಂದು ಮಧುರ ಗೀತೆಯನ್ನಾಡಿ ಸುಂದರಿ. ಬರೋಣಲ್ಲ ಹೌದು ಸುಂದರಿ. ಕೀಚಕ ಸುಂದರಿ, ನಾಳೆ ರಾತ್ರಿ ನಿನ್ನ ಕರಡ ಮನೆಗೆ ಬರುವರಲ್ಲ ಅತಿ ಸಂತೋಷವನ್ನು ನೀಡುವೆ. ಈಗಲೇ ತೋರಿಸಬೇಕು ಸುಂದರಿ, ಈಗಲೇ ತೋರಿಸಬೇಕು. ಈಗಲೇ ಸಂತೋಷ ಪಡಿಸು ಸುಂದರಿ. ಎನ್ನ ಮನಸ್ಸು ನಿತ್ತರಿಸಲಾಗದು ಸುಂದರಿ. ಆದ ಕಾರಣ ಈಗ ಸಂತೋಷ ಪಡಿಸು ಸುಂದರಿ. ಕೀಚಕ ಸುಂದರಿ, ಅತಿ ಸಂತೋಷ ಒಳ್ಳೆಯದಲ್ಲ. ಅದು ಏತಕ್ಕೆ ಸುಂದರಿ? ಅತಿ ಸಂತೋಷ ಪಟ್ಟರೆ ಹೋದರೇನು? ಅದೇ ಸುಂದರಿ, ಕೀಚಕ ಎಷ್ಟು ಮಾತ್ರಕ್ಕೆ ನಿಮ್ಮ ಮಾತು ಕೇಳುವುದಿಲ್ಲ ಸುಂದರಿ. ನಾನಿನ್ನು ಹೋಗಿ ಬರಲೇ. ಸಂತೋಷದಿಂದ ಹೋಗಿ ಬಾ ಸುಂದರಿ. ಬೇಗನೆ ಬಂದು ಬಿಡುವನು. ಹೌದೇನು ಸುಂದರಿ? ಅಲ್ಲಪ್ಪ ಯಾಕೆ ಕಳಿಸ್ತೇಪ್ಪ 10 ಗಂಟೆದಾಗ ನಾನು ಹೋಗಂತ ಅಂತಿ ಏನಂತ ಉತ್ತರ ಕೊಟ್ಟು ಬಂದಿರದೆ? ಏನಂತ ಉತ್ತರ ಕೊಡ್ತೀನಿ ಗೊತ್ತೇ? ಏನಂತ ಕೊಟ್ಟಿರবে ಸುಂದರಿ? ಯಾಕ? ಕಾಂತೆ, ನೀನು ಕೇಳಿದರೆ ಆಶ್ಚರ್ಯವಾಗಿ ಬಿಡ್ತೀನಿ. ಹೌದೇನು ಸುಂದರಿ? ಕಾಂತ ಕಾಂತೆ, ಅವನು ಏನು ಹೇಳಿದನು ಗೊತ್ತೇ? ಏನಂತ ಸುಂದರಿ?
ತಾಡದ ಮಳೆ ಕಡಿಸಂಗ ಕಾಂತೆ ಪ್ರಿಯ ಹೀಗೆ ಅತಿ ಆಯಾಸ ಪಡಬೇಡ, ಏಕೆಂದ್ರೆ ಕೀಚಕನನ್ನು ಕೊಲ್ಲಬೇಕಲ್ಲ. ಗಿಡ್ಡನಿಗೆ ಬುದ್ಧಿ ಜಾಸ್ತಿ ಅಂತೆ, ಹಾಗೆ ನಿನ್ನ ಬುದ್ಧಿ ಇರುವುದು. ಕೀಚಕನಿಗೆ ಬರಲೆಂದು ವಚನವನ್ನು ಕೊಟ್ಟು ಬಂದಿರುವೆಯಾ? ಹಾಗಾದರೆ ಯಾವ ರೀತಿಯಿಂದ ಅವನನ್ನು ಕೊಲ್ಲಬೇಕು, ಅದರ ಉಪಾಯವನ್ನಾದರೂ ಹೇಳು. ಆತ ಯಾವ ರೀತಿ ಅಂದ್ರೆ, ನನ್ನ ಪಟ್ಟು ಪಿತಾಂಬರವನ್ನು ಧರಿಸಿಕೊಂಡು ಏನು ಮಾತನಾಡುವ ಸುಂದರ? ನನ್ನ ಬರಗಳನ್ನು ಕರಗಳನ್ನು ಧರಿಸಿಕೊಂಡು ಮೊದಲೇ ಆ ಕೀಚಕನನ್ನು ಈ ಪರಿ ಒಪ್ಪಂದ ಮನಸ್ಸಿಗೆ ಬಾಳಿಕೆ ಬರ್ತಾರ. ಹೆಸರು ಬಿಡೋದು ಸಾಕು, ಈ ಪ್ರೀತವನ್ನು ಅಲಂಕರಿಸಲಾಗಿ ಸೀರೆಯನ್ನು ಉಡಿಸುವೆ. ನಿನ್ನ ವಸ್ತ್ರಾಭರಣವನ್ನು ಹೊಡಿಸಿಕೊಂಡು ನಮ್ಮ ಪೂರ ಬೀದಿಯಲ್ಲಿ ಹೋದರೆ ನಮ್ಮ ಹುಡುಗರು ಹಿಂದೆ ಬಿಟ್ಟರೆ ಏನು ಮಾಡಲಿ? ಮಾತಾಡ್ರಿ ಇದಪ್ಪ ಬರುವನೆಂದು ಹೇಳಿ ಮತ್ತೆ ಹೋಗಿ ಬಾ. ಅಲ್ಲವಾ ಇನ್ನ ಒಣಕೆ ತಂದು ಬಚ್ಚಿಟ್ಟನಾತ ಯಾರಿಗೂ ತೋರಿಸಿಲ್ಲ ಒಣಕೆನ. ಹಿಂದೆಟನ ಒಣಕೆ ಬಲವಾಗೈತಿ ಒಣಕೆ. ಹೇಗೆ ಕಾಣುತ್ತಿರುವ ಸುಂದರಿ? ನನ್ನ ಹಾಗೆ ಕಣ್ಣು. ಹೌದೇನು ಸುಂದರಿ? ಹೌದಪ್ಪಯ್ಯ, ಕರಡಿ ಕೊಡವೆ. ಕಾಕ, ಅಂತೆ ಹೇಗ್ ಚಂದನವ?
ನಿನ್ನ ಕಾರ್ಯವು ಜಯವಾಗಲೆಂದು ಜಯದ ಅರ್ಥನ ಮಾಡೋಣ ಹಾಗೆ ಕುಳಿತಪ್ಪು ನನ್ನ ಇಷ್ಟದಂತೆ ಆಗಲಿ ಸುಂದರಿ. ನಮ್ಮ ಶಾಂತಮ್ಮವ ಬೆಳಿಗ್ಗೆ ಕೂತಾಳು ರಾತ್ರಿ. ಶಾಂತಮ್ಮವ ಕಣ್ಣು ಬಿಡ ಮುಚ್ಚಿಲ್ಲ ನೋಡು, ಹಂಗ ಕೂತಾಳು. ಎರಡಕ್ಕಿಂತ ತಂದ್ರೆ ಮದು ಏನು ಸುಡಿ ಅಂತ ಕಾಣಿಸ್ತದೆ. ಬರೀ ಎರಡಕ್ಕಿಂತ ಕಾಲಾಗಿ ಇರ್ತದೆ ನೋಡು, ಒಂದು 20 ರೂಪಾಯಿ ತಂದಿನ ಬಾಯ್. ಇವ್ರು ಗಂಡ ಮಕ್ಕಳೆಲ್ಲ ಮದು ತಂಬಾಕು ಊಟಕ್ಕೆಲ್ಲ ಕಾಲಾಗಿ ಅಲ್ಲೆಲ್ಲ ರಂಗೋಲಿ ಆದಾಗ ಆಗ್ಬಿಟ್ಟದ. ಜೈಲೇಂದ್ರಿಯ ಮುಡಿಗೆ ಯೋಗ್ಯವಾದ ಪುಷ್ಪಗಳನ್ನು ತೆಗೆದುಕೋ. ಫಲಹಾರಕ್ಕಾಗಿ ಬೇಕಾದ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೋ. ಚಂದನ ಕಸ್ತೂರಿ ಮೊದಲಾದ ಸುಗಂಧ ದ್ರವ್ಯಗಳನ್ನು ತೆಗೆದುಕೋ. ಧರಿಸಿಕೊಳ್ಳುವುದಕ್ಕೆ ಪಟ್ಟು ಪೀತಾಂಬರವನ್ನು ತೆಗೆದುಕೋ. ಇನ್ಯಾದಕ್ಕೆ ತಡ ಗರಡಿ ಗೃಹಕ್ಕೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ತಮ್ಮಿಷ್ಟದಂತಾಗದೇವ. ಇದು ಏನು ಪರಮಾಶ್ಚರ್ಯದ ರೀತಿ. ಅದೇನು ದೇವ? ಎಲ್ಲಗಿಂತ ಮುಂಚಿತವಾಗಿಯೇ ಈ ಸ್ತ್ರೀಯರು ಬಂದಿರುವಲ್ಲ. ಹೌದೇನು ದೇವ? ಹೇ ಭಾಗ್ಯವತಿ, ನಿನ್ನ ಮುಡಿಗೆ ಯೋಗ್ಯವಾದ ಇರುವಂತಿಗೆ ಶಾವಂತಿಗೆ ಮೊದಲಾದ ಪುಷ್ಪಗಳನ್ನು ತಂದಿರುವೆ. ಎಲೆ ನಾರಿ, ಎಲೆ ಸುಂದರಿ, ಫಲಹಾರಕ್ಕಾಗಿ ಬೇಕಾದ ಹಣ್ಣು ಹಂಪಲಾದಿಗಳನ್ನು ತಂದಿರುವೆ. ಸ್ವೀಕರಿಸು ಕಾಮಿನಿ, ಕಲಾಪ್ತಗಾಮಿನಿ. ಕಾಂತ, ಪುಷ್ಪಗಳನ್ನು ಮುಡಿದುಕೊಂಡು ಬಂದಿರುವೆ. ಸಂತೋಷವಾಯಿತು ಸುಂದರಿ. ಕಸ್ತೂರಿ ಮೊದಲಾದ ಪರಿಮಳ ಹಚ್ಚಿಕೊಂಡು ಬಂದಿರುವೆ. ನಿನ್ನ ಅಕ್ಕನ ಲಕ್ಷಾಂತರ ಬೆಲೆ ಬಾಳುವ ಪಟ್ಟು ಪೀತಾಂಬರ ಉಟ್ಟುಕೊಂಡು ಬಂದಿರುವೆ. ಸಂತೋಷವಾಯಿತು ಸುಂದರಿ. ನಿನ್ನ ಅಪೇಕ್ಷೆ ಏನಿರುವುದು ತೀರಿಸಿಕೊಳ್ಳಿ ಕೀಚಕಾಗ್ರಣಿ. ಹೇ ಸಖಿ, ನಿನ್ನಂತ ಚೆಲುವ ಸ್ತ್ರೀಯರು ಈ ಲೋಕದಲ್ಲಿ ದೇವಲೋಕದಲ್ಲಿ ಯಾರೂ ಇಲ್ಲ. ಎನ್ನಂತ ಚೆಲುವ ಪುರುಷನು ಸಹ ಈ ಧರಣಿಯೋ ಯಾರೂ ಇಲ್ಲ. ರಮಣೆ, ಸುಂದರಿ, ಈ ದಿನ ಮರೆಯದ ಗರಡಿ ಗೃಹಕ್ಕೆ ಸುಂದರಿ, ನಿನ್ನಮ್ಮ ಈ ದಿನವೇ ನಮ್ಮ ಅಕ್ಕಯ್ಯನ ಸೇವೆಯನ್ನು ಬಿಡಿಸಿ ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವನು ಕಾಂತೆ. ಬಿಡು ನಿನ್ನ ಮನದ ಚಿಂತೆ. ಬಿಟ್ಟ ಪುರುಷ, ಹೇ ಕಾಂತೆ, ನಿನ್ನಂತ ಕೆಲವು ಪುರುಷರು ಈ ಧರಣಿಯಲ್ಲಿಯೇ ಇಲ್ಲ. ಅದಕ್ಕೋಸ್ಕರ ನಿನ್ನನ್ನು ಬಯಸಿರುವೆನು ಸುಂದರಿ. ನನ್ನಂತ ಸುಂದರ ಸ್ತ್ರೀಯಳನ್ನು ನೀನು ಎಲ್ಲಾದರೂ ನೋಡಿರುವೆಯಾ? ಎಲ್ಲಿಯೂ ನೋಡಿಲ್ಲ ಸುಂದರಿ. ನಿನ್ನ ಸೌಖ್ಯ ಮುಂದಾಗಿ ತೋರಿಸೋ ಈ ಕಾಂತ ಧೀಮಂತ. ಹೇ ಪುಣ್ಯವತಿ, ನಿನ್ನ ವಚನ ರಚನೆಯನ್ನು ಕೇಳಿ ನನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು. ಈಗೋ ಒಂದು ಆಲಿಂಗನವನ್ನು ಕೊಡು. ಪರಮಾಶ್ಚರ್ಯದ ರೀತಿ. ಅದೇನು ದೇವ? ಇವಳಿಗೆ ಕುಂಚಗಳೇ ಇಲ್ಲವಲ್ಲ. ಇವಳ ರೋಮಗಳು ಕರಿಕೆ ಪದರಿನಂತೆ ಆಗಿರುವಲ್ಲ. ಹೌದೇನು ದೇವ? ಸಾರತೆ,
ಬರುವರೆ ಇದು ಏನು ಮೋಸವಾಗಿ ಕಾಣುತ್ತಿರುವುದು ಸಾರಥಿ ಹಾ. ಮುಂದೆ ನೋಡಿಕೊಳ್ಳುವನು ಬಹು ಜಾಗೃತಿ ಹೌದು ದೇವ. ಎಲ್ಲ ಪಾಪಿ ಕಾಣ್ತೆ ಪರಾಂಗರಿಯರ ಬಯಸಿದ ಪಾಪಿಷ್ಠರಿಗೆ ದೇಹವು ಕಠಿಣವಾಗುವುದು, ಸುಂದರ ರೂಪವು ವಿಕಾರವಾಗುವುದು. ಇದಕ್ಕೆ ನಾನೇನು ಮಾಡಲಿ? ನನ್ನ ಕಡೆ ತಪ್ಪೇನಿದೆ? ಎಲ್ಲವನ್ನ ಪಂಪಕನೇ, ನಿನ್ನಲ್ಲಿ ಪುರುಷತ್ವವಿಲ್ಲ. ನನ್ನಂತ ಬಣ್ಣದ ಬಣ್ಣದ ಹೆಣ್ಣನ್ನು ನೋಡಿ ತಣ್ಣಗಾದ ಎಲ್ಲ ಹೆಣ್ಣನ್ನು ಬಯಸಿದವರು ಎಷ್ಟೋ ಮಂದಿ ಕೆಟ್ಟು ಹೋಗಿರಬರಲ್ಲ. ಈಗಿನ ಜಾಗದಲ್ಲಿ ನೀನು ಎಲ್ಲಿ ಒಟ್ಟರೂ ಬಿಡುವುದಿಲ್ಲ. ಎಲ್ಲಿಗೆ ಹೋಗುವೆ ಎಲ್ಲ ಕುಲ್ಲ? ನಿನ್ನ ಮುರಿಯುವುದು ನಿನ್ನ ಕಿಂಚಿ ಕುಟಿಲ ಕುಂತರೆ ದೂರತ್ತ ಸಾರ ಬೈಬಲಿನ ಎಲೈ ಸಾರಥಿ ಇವಳೇ ಎಣ್ಣಾಗಿದ್ದರೆ ಎನ್ನ ಅಂಡ ಹಿಡಿಯುವ ಶಕ್ತಿ ಎತ್ತರದಿಂದ ಬರುವುದು. ಇದು ಏನು ಮೋಸವಾಗಿ ಕಾಣುತ್ತಿರುವುದು ಸಾರಥಿ ಆಗಿದ್ದಾಗಲೇ ಮುಂದಿನ ಗತಿ. ಸಂಡ ನಾನು ಯಾರೆಂದರೆ ನೀನು ನಾನು ನೀನು ಇಚ್ಛಿಸಿದ ಸ್ತ್ರೀಯರಾದ ಶೈಲೇಂದ್ರಿಯರ ಗಂಡ, ದೇವತಾ ಪ್ರಚಂಡ, ಪರಸ್ತ್ರೀಯರನ್ನು ಬಯಸುವವರ ಗಂಡ, ಕದನ ಪ್ರಚಂಡ, ಗಂಡುಗಲಿ ಭೀಮಸೇನ, ಎಲ್ಲವೂ ಜನನೇ. ಎಲೈ ಬಂಡಿ ಬಂಡಿ ಅನ್ನ ತಿನ್ನುವ ತುಂಡ ಭೀಮರೇ ಇದೇ ನಾನು ಗದಾರ್ಥಂಡವೆಂಬ ನಿನ್ನ ತಂಡ ಎಲ್ಲ ಢಾಂಬಿಗಳೇ. ಎಲೈ ಬಂಡ ಭೀಮರೇ ನನ್ನ ಸತಿಯನ್ನು ಬಯಸಿದೆಯ, ಸಹಜವಾಗಿ ಬಯಸುವನು ನಿನ್ನ ಉದರಂ ಬಗೆದು ರಕ್ತಮಂ ಕುಡಿದು ಸಿರಮಂ ಅಡೆಗಳೆದು ಯಮಾಪುರಕ್ಕೆ ಸೇರಿಸುವನು. ದುಷ್ಟ ಎಲೈ ಬಂಡರಳು ಪುಂಡನಾದ ಬಂಡ ಭೀಮನೇ ಆ ಮೋಸಗಾರ್ತಿಯ ಗಂಡನೆಂದು ನನಗೆ ಗೊತ್ತಾಯಿತು. ಎಲೈ ಬಂಡ ಭೀಮನೇ ವೀರ ವೇಷದ ಸಮಯದಲ್ಲಿ ಮೀಸೆಯನ್ನು ಏರಿಸಿ ಬರುವುದಲ್ಲದೆ ಮೀಸೆಯನ್ನು ತೆಗಿಸಿ ನಾರಿಯಾಗಿ ಬಂದೆಯಲ್ಲ, ನಿನ್ನ ಗಂಡುಗಳಿತನವಲ್ಲ ಏನಾಯಿತು? ನನ್ನ ಗಂಡುಗಳಿತನವನ್ನು ತೋರಿಸಿದನು. ಎಲೈ ಭ್ರಷ್ಟ ಹದನ ನಾರಿಯರಂತೆ ಸೀರೆಯನ್ನು ಉಟ್ಟುಕೊಂಡು ಹಣೆಯಲ್ಲಿ ಕುಂಕುಮ ಪಟ್ಟನ್ನು ಇಟ್ಟುಕೊಂಡು ಕೈಯಲ್ಲಿ ಬಳೆಯನ್ನು ತೊಟ್ಟುಕೊಂಡು ಬಂದಿರುವ ನೀನಂತ ಬಂಡನು. ಈ ಪ್ರಪಂಚದಲ್ಲಿ ಎಣ್ಣೆ ಸಿಗದಂದು ಐವರು ಗಂಡರಿದ್ದರು. ಹೆಣ್ಣನ್ನು ನೋಡಿರುವ ನೀನಂತ ದುಷ್ಟನೋ ಎಲೈ ಬಂಡ ಭೀಮನೇ ಬೀಜಕನೇ. ನಿನ್ನೊಂದಿದೆ ಯುದ್ಧಗಳು ಸಂವರಿಸಿ ನಿನ್ನ ಹೆಂಡತಿಯಾದ ಶೈಲೇಂದ್ರಿಯನ್ನು ಎನ್ನ ಪಟ್ಟದ ರಾಣಿಯನ್ನಾಗಿ ಆಳುವನು ತಿಳಿಯಿತೆ ಬಂಡ. ಹೆಚ್ಚಿಗೆ ಮಾತನಾಡಿದರೆ ಎಲೈ ನೀಚನಾದ ಕೀಚಕನೇ, ಎಲೈ ಬಂಡ ಭೀಮನೇ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು. ಪ್ರಕಾರವಾಗಿದ್ದಕ್ಕೆ ನಿಲ್ಲ. ಎಲೈ ನೀಚನಾದ ಕೀಚಕನೇ, ಎಲೈ ಪುಂಡರು ಭಂಡನಾದ ಬಂಡ ಭೀಮನೇ ನಿನ್ನ ಬಡಿವಾರದ ನುಡಿಗಳನ್ನು ಬಿಡು ಬಿಡು ಬೇಗನೆ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಬಂಡನೆ. ವಿಧ ವಿಧಾಂತರವಾದರು ಈಗಿನ ವಾರದಲ್ಲಿ ಯುದ್ಧವನ್ನು ಮಾಡುತ್ತಾ ನಿಂತರೆ ವಿಧ ವಿಧಾಂತರವಾದರೂ ಸಾಲದು. ಆದ ಕಾರಣ ಮುಚ್ಚಿ ಬಿದ್ದಕ್ಕೆ ನಿಲ್ಲೋಣ. ಮುಚ್ಚಿ ಬಿದ್ದದೊಳಗೆ ನಿನಗೆ 3 ಗುತ್ತುಗಳನ್ನು ಕೊಡುವನು. ನನಗೆ ಒಂದೇ ಒಂದು ಗುತ್ತು ಕೊಡುವಂತವನಾಗು. ತಿಳಿಯುತ್ತೆ ಅದಮ್ಮ ಮಾಡು ಎಂದು ಸಂಗ್ರಾಮ. ಅದೇ ಪ್ರಕಾರವಾಗಿ ನಾನು ಮೊದಲು 3 ಗುತ್ತುಗಳನ್ನು ಗುತ್ತಿವೆ. ಮೊದಲು ನೀನು ಕುಳಿತು ಬಂಡ ಭೀಮನೇ. ಅದೇ ಪ್ರಕಾರವಾಗಲು ನೀಚನಾದ ಕೀಚಕನೇ. ಎಲೈ ಕೂಯ ಪಾಂಡನಾದ ಭೀಮನೇ ಮೊದಲನೇ ಗುತ್ತು
ಗುತ್ತು ಗುತ್ತುವೆನು ನೋಡಿಕೊಳ್ಳ ಮುರಿಯುವನು ನಿನ್ನ 32 ಅಲ್ಲ. ಕೀಚಕರೇ, ನಿನ್ನ ಗುತ್ತಿಗೆ ನನ್ನ ತಲೆಯ ಮೇಲೆ ನೊಣಬಂದು ಹಾರಿ ಹೋದಂತಾಯಿತು. ಈಚನಾದ ಕೀಚಕನೇ, ಇವನೇ ಗುತ್ತು ಗುತ್ತುವಂತವನಾಗಲು ಕೀಚಕನು. ಎಲೈ ಭಂಡ ಭೀಮಲೆ ಬೇರೆನೆ ಗುತ್ತು ಮುಷ್ಟಿ ಗುತ್ತು ಗುತ್ತುವೆನು ನೋಡುಕೊಳ್ಳ ಹಾರಿಸುವೆನು ನಿನ್ನಯ ರುಂಡ. ನನ್ನ ತಲೆಯ ಮೇಲೆ ಕೂಸಿಕೊಂಡು ಹಿಟ್ಟಂತಾಯಿತು. ಹದಮ, ನಿನ್ನ 3ನೇ ಗುತ್ತು ಪ್ರಾರಂಭವಾಗಲು ಈ ನೀಚನೆ. ಎರಡು ಗುತ್ತುಗಳು ಖಾಲಿಯಾದವೆಂದು ಇಕ್ಕಬೇಡ. 3ನೇ ಗುತ್ತುವನ್ನು ನೋಡು ಬಂಡ. ಹೆಚ್ಚಿಗೆ ಮಾತನಾಡಿದರೆ ಬಂಡ ಭೀಮನೆ ಕೈಲಾಗದಿದ್ದರೆ ನಿನ್ನ ಹೆಂಡತಿ ಅಡಿಗೆ ಮನೆಗೆ ಓಡು ಬಂಡ. ಹೆಚ್ಚಿಗೆ ಮಾತನಾಡಿದರೆ ನೀಚನಾದ ಕೀಚಕನೇ, ನಿನ್ನ 3 ಗುತ್ತುಗಳು ಖಾಲಿಯಾದವು. ಖಾಲಿಯಾದರೇನೆಂತೂ ನೀನು 3 ಗುತ್ತುಗಳನ್ನು ಕುಳಿತು ಇನ್ನು ಮೇಲೆ ನೀನು ಕುಳಿತುಕೋ, ನಾನು ಗುತ್ತುಗಳು. ನಿನ್ನ ಇಷ್ಟದಂತಾಗಲಿ ಬಂಡ ಭೀಮಲೆ. ಕೀಚಕ ತೀರಿತೋ ನಿನ್ನ ಜಾತಕ. ನೀಚನಾದ ಕೀಚಕನ ಪ್ರಾಚೀನ ಮುಗಿಸಿದೆ. ಎನ್ನ ಸತಿಯರ ವ್ರತೆಯನ್ನು ಸಂತೈಸಿದೆ. ಇಂದಿಗೆ ಪಾಂಡವರಿಗೆ ಜಯವೆಂದು ಡಂಗೂರವನ್ನೊಡಿಸು. ಈ ಕಥೆಯನ್ನು ಕೇಳಿದ ಸಭಾ ಸಜ್ಜನರಿಗೆ, ಈ ಕಥೆಯನ್ನು ಕೇಳಿದ ಪುತ್ರ ಮಿತ್ರಾದಿಗಳಿಗೆ ದೇವ ದುಂದುಬಿಯನ್ನು ಒಡಿಸು. ಈ ಸಭಾ ಸಜ್ಜನರಿಗೆ